ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ಇವತ್ತೊಂದಿನ ಮನೆಗೆ ಬಸ್ನಾಗ ಹೋಯ್ತೀನವಿ. ಯಾಕೆ? ಅದು ನಮ್ ನಾಗೇಶನ್ ನಾಳೆ ಬರ್ತಡೇ ಇತ್ತು, ಅವನು ಬಟ್ಟೆ ತರಕ್ ಹೋಗ್ಬೇಕಿತ್ತು. ಈಗ ಹೇಳ್ತಿದ್ಯಲ್ಲ ಪುರ್ಸಿ, ನಮ್ ಊರಿನ ಲಾಸ್ಟ್ ಬಸ್ ಹೋಗಿರುತ್ತೆ. ಅಯ್ಯೋ ಹೌದಲ್ವಾ, ಮನೋಜಣ್ಣ ಸ್ಟ್ಯಾಂಡ್ ಆಗೋನ ತಡಿ ಕೇಳ್ತೀನಿ. ಅವನು ಆಟೋ ಟ್ರಿಪ್ನಾಗಿರ್ಬೇಕು ಅನ್ಸುತ್ತೆ, ಫೋನ್ ತೆಗಿತಲ್ಲ. ಸಚಿನ್, ನಿಂಗೆ ಇವಾಗ ಏನಾರ ಕೆಲಸ ಆಯ್ತಾ? ಪುರ್ಸಿ ಸುಮ್ಕಿರು ಸುಮಾ, ನಿಂಗೆ ಏನಾರ ಕೆಲಸ ಆಯ್ತಾ ಇಲ್ವಾ? ಇಲ್ಲ. ಸಚಿನ್, ಸುಮನ್ನ ಹೊಸಿ ಮನೆ ಗಂಟೆ ಡ್ರಾಪ್ ಮಾಡ್ತೀಯಾ? ಪುರ್ಸಿ ಬೇಡ ಸಚಿನ್, ನಾನೇ ಹೇಗಾದ್ರೂ ಹೋಗ್ತೀನಿ. ಹೆಂಗ್ ಹೋಯ್ತೇವಿ? ಲಾಸ್ಟ್ ಬಸ್ ಹೊಂಟೋಗೈತೆ, ಈ ಕಡೆ ಮನೋಜಣ್ಣ ಫೋನ್ ತೆಗಿತಲ್ಲ. ಸಚಿನ್, ಅವ್ಳ ಮಾತು ಕಟ್ಕೋಬೇಡ, ಅವಳನ್ನ ಹೊಸಿ ಮನೆ ಗಂಟೆ ಡ್ರಾಪ್ ಮಾಡ್ತೀಯಾ? ನಾನು ಅರ್ಜೆಂಟ್ ಹೋಗ್ಬೇಕು, ಕೆಲಸ ಆಯ್ತಾ? ನಂಗೇನು ಪ್ರಾಬ್ಲಮ್ ಇಲ್ಲ, ಸುಮ ಒಪ್ಕೊಂಡ್ರೆ ಡ್ರಾಪ್ ಮಾಡ್ತೀನಿ. ಏನಿಲ್ಲ ಬರ್ತೇನೆ, ಈಗ ಹೋಗಿ ಡ್ರಾಪ್ ಮಾಡ್ತೇನೆ. ನಂಗೆ ಹೊಸಿ ಅರ್ಜೆಂಟ್ ಕೆಲಸ, ನಾನು ಬರ್ತೀನಿ ಆಯ್ತಾ? ಬಾಯ್ 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 ಬಾಯ್. ಅಣ್ಣ, ಉಳ್ಳಿಕಾಯಿ ಒಂದ್ 3 kg ಕೊಡಿ. ಮೇಡಮ್, ಮೊದಲೇ ಹೇಳ್ತಾ ಇದೀನಿ, ಉರುಳಿಕಾಯಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಅಂದ್ರೆ ಎಷ್ಟು ಅಣ್ಣ? 95 ರೂಪಾಯಿ ಕೆಜಿ. ವಾ, ಈಟೊಂದ್ ಹೇಳ್ಬಿಟ್ರೆ ಹೆಂಗಣ್ಣ? ನಾನ್ ವ್ಯಾಪಾರ ತಾನೇ ಮಾಡ್ತೀವ್ನಿ. ಅಣ್ಣ, ನಮ್ಮ ಅಂಗಡಿಲಿ ಎಷ್ಟೋ ಸಲ ದುಡ್ಡಿಲ್ದೆ ಊಟ ಕೊಡ್ತೀವಿ. ಲೇ, ಅದೇ ಯಾಕ್ಲಾ? ಮತ್ ನೋಡು, ವ್ಯಾಪಾರ ಮಾಡಕ್ ಬಂದ್ರೆ ಜಾಸ್ತಿ ಅಂತಾರೆ ರೇಟ್ನ. ಲೇ ಚೋಟು, ಬಲ್ಲನ್ ಮಗ, ಅದೇನ್ ಬೇಕು ಹೇಳು. ಅಣ್ಣ, ಬೆಂಡೆಕಾಯಿ ಒಂದ್ 3 kg ಕೊಡಿ. ಎಷ್ಟಾಯ್ತು? ಒಟ್ಟು 300 ರೂಪಾಯಿ ಆಯ್ತು. ಅಕ್ಕ, ಅಲ್ಲಿ ನೋಡು. ಬಾ. ಏ ಬ್ಯಾಡ ಕಂಡ, ಅವ್ರು ನಮ್ಮ ಅಂಗಡಿಗೆ ಬಂದಾಗ ನಾನೇ ಬೈದ್ ಕಳ್ಸ್ಬಿಟ್ಟೆ. ಈಗ ನಾನೇ ಅವ್ರ ತವ ಹೋದ್ರೆ ಹೆಂಗ್ ಹೇಳು? ನೀನೇನ್ ಬೇಕು ಅಂತ ಮಾಡಿರಲ್ಲಕ್ಕ. ಇರ್ಬೋದು, ಆದ್ರೆ ಆಟೊಂದ್ ಜನದ ಮುಂದೆ ಅವಮಾನ ಮಾಡ್ಬಿಟ್ನಲ್ಲ, ಅವ್ರ ಮನ್ಸಿಗೆ ಅದ್ ಕೊರಿಕಿತಿರಕಿಲ್ವೇ? ಸಾರಿ ಕೇಳಿ ಪ್ಯಾಚ್ ಅಪ್ ಮಾಡ್ಕೋಬೇಕಲ್ವಾ ಅಕ್ಕ? ಏ ಅದೆಲ್ಲ ಏನು ಬ್ಯಾಡ ಕಣ್ಲ, ನಡಿ ಹೋಗಮ್ಮ ನಾವು. ಏ ಬಾರಕ್ಕ. ಏ ನನ್ ಮಾತ್ ಕೇಳು, ಅದೆಲ್ಲ ಏನು ಬ್ಯಾಡ. ಬಾ ಅಕ್ಕ. Right now, I am in a vegetable market. You just see the people. ಬಾ ಅಕ್ಕ. You just see the crowds. Hello, gentlemen. Hi. You know me and ಅಕ್ಕ ಹಂಗ್ರಿ. No, I'm not. ಅಕ್ಕ, ನೋಡ್ದ್ಯಾ, ಕೆಲವೊಂದ್ಸಾರಿ ನಮ್ಮವ್ರು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆಸ್ಟ್ರೇಲಿಯಾದವನು ನಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಂಗಾರೆ ಸೆಮೆ ಕೇಳ್ಬಿಡ್ಲಾ? ಅದ್ರಲ್ಲೇನಿದೆ, ಕ್ಷಮೆ ಕೇಳ್ಬಿಡು. ನೀ Mister? ಅಲ್ಲಲ್ಲ ಮಿಕ್ಸಿ. ಸಾರಿ. Oh, you don't have to apologize. Actually, you did the right thing. ಇವನ್ನ ಹೇಳ್ತವ್ರೆ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ನೀನ್ ಮಾಡಿದ್ ಸರಿನೇ ಅಂತ ಹೇಳ್ತಿದಾರೆ. ಹೌದಾ? ಸಾನೆ ಥ್ಯಾಂಕ್ಸ್. What's on it? ಲಾರ್ಜ್ ಥ್ಯಾಂಕ್ಸ್. Okay. ಕಮ್ ಟು ಅಂಗಡಿ. ಫುಡ್ ಶಾಪ್. Oh, thank you, but I have some work. ವಿಚ್ ವರ್ಕ್? ಇವನ್ ಹೇಳ್ತವ್ರೆ. ಕೆಲ್ಸ ಐತಂತೆ ಅಕ್ಕ. ನಾನ್ ಹೇಳಿಲ್ವಾ ಅವ್ರು ಬ್ಯಾಸರ ಮಾಡ್ಕೊಂಡವ್ರೆ ಅಂತ? ಏನ್ ಬೇಸರ ಮಾಡ್ಕೊಳಲ್ಲ, ಬಾ ಅಕ್ಕ. ಕಮ್ ಟು ಶಾಪ್ ಫುಡ್. ಬಾ ಅಕ್ಕ. ಸಚಿನ್, ನಿಂಗ್ ನಿಜವಾಗ್ಲೂ ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ನೀನು ಮತ್ತೆ ಇದೇ ಥರ ಕೇಳಿದ್ರೆ ನಿಜವಾಗ್ಲೂ ಕೋಪ ಬರುತ್ತೆ ನೋಡು. ಹಾಗಾದ್ರೆ ನಾನು ಮಾತಾಡಲ್ಲ ಬಿಡು. ಮಾತಾಡೋದೇ ಇಲ್ಲ ಅಂದ್ರೆ? ಸಾರಿ ಕೇಳಲ್ಲ ಅಂದೆ ಅಷ್ಟೇ. ಯಾಕೆ ನನ್ನ ಮಾತಿಂದ ಕೋಪ ಬಂತ? ಈ ಕೋಪ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ಸುತ್ತೆ.
ಅದರಿಂದನೇ ತಾನೇ ನಾವು ಹೀಗೆ ಒಂದಾಗಿದ್ದು. ಒಂದಾಗಿದ್ದು ಅಂದ್ರೆ ಐ ಮೀನ್ ಟು ಸೇ ನಾವಿಬ್ರು ಮತ್ತೆ ಮಾತಾಡೋ ಹಾಗಾಗಿದ್ದು. ಸರಿ ಬನ್ನಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಇಲ್ಲಿಂದ ನಡ್ಕೊಂಡೇ ಹೋಗ್ತೀನಿ. ಯಾಕೆ? ನೀನು ನಮ್ಮ ಮನೆ ತನಕ ಬರೋದನ್ನ ಬೇರೆಯವ್ರು ನೋಡಿ ನಮ್ಮಿಬ್ರು ಮಧ್ಯೆ ಏನಾದರೂ ಇದೆ ಅಂತ ಅನ್ಕೊಂಡ್ಬಿಟ್ರೆ? ಬೇರೆಯವ್ರು ಅನ್ಕೊಂಡ್ರೆ ಇದೆ ಅಂತಾನೆ ಅರ್ಥ ಅಲ್ವಾ? ಅಂದರೆ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಇದೆ ಅಂತಾನೆ ಅನ್ಕೊಳ್ಳಿ ಬಿಡು. ಸುಮಾ, ಆರ್ ಯು ಸೀರಿಯಸ್? ಸಚಿನ್, ಸಚಿನ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಸರಿ, ನಾನು ಬರ್ತೀನಿ, ಬಾಯ್. ಏನಿವತ್ತು ಮಿಸ್ಟರ್ ಗೋಪಾಲ್ ಮೆಸ್ ಬಿಟ್ಟು ಮನೇಲಿದ್ದಾರೆ? ಇವತ್ತು ಬೇರೆ ಶಿಫ್ಟು. ಓ, ನಮ್ಮ ಮೆಸ್ಸು ಶಿಫ್ಟಲ್ಲಿ ಕೆಲಸ ಮಾಡೋಂಗಾಗೋಯ್ತಾ? ಕುಸೆ ಪುಟ್ಟಮ್ಮಿ ಸಾನೆ ಮೌನವಾಗವಳೆ. ಅವಳ ಜೊತೆ ಮಾತಾಡುವಾಗ ಹುಸಿ ಸರ್. ಯಾಕೆ? ತಿಂಗಳು ಬೀಳ್ಬೇಡ. ನಿನ್ನೆ ನಾವು ಹುಡುಗ ಡ್ರಾಪ್ ಮಾಡಿದ್ದನ್ನು ಪುಟ್ಟಮ್ಮಿ ನೋಡಿಲ್ಲ. ನೀವು ನನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಸುತ್ತೆ. ನೀನು ಪುಟ್ಟಮ್ಮಿ ಮಗಳು, ಅವಳ ಆರೈಕೆನಲ್ಲಿ ಬೆಳೆದೋಳು. ದಾರಿ ತಪ್ಪಕ್ಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಾಗೆ ನಾನು ಯಾಕೆ ನಿನ್ನ ಮ್ಯಾಗ ನಿಗಾ ಮಾಡಬೇಕು? ಕುಸೆ, ನೀನು ಮನೆ ತವ ಹುಡುಗಿನ ಜೊತೆ ಬಂದು ಹೇಳಿದ್ರೆ ನೋಡಿದವರು ಮಾತಾಡ್ಕೊಳಕ್ಕಿಲ್ವಾ? ಅವ್ವ ಎಲ್ಲಿ? ಆಗ್ಲೇನೆ ಹೇಳಿದ್ನಲ್ಲ, ಪುಟ್ಟಮ್ಮಿ ಜೊತೆ ಮಾತಾಡುವಾಗ ಹೊಸಿ ಸರ್. ಇತ್ತೀಚೆಗೆ ಅವ್ರ ಸಾನಿನ ಜೊತೆ ಸಾನೆ ಮಾತಾಡ್ತಾವಳೆ. ಅವ್ವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಅದರಿಂದ ಏನು ಪ್ರಯೋಜನ ಆಗಕ್ಕಿಲ್ಲ ಅನಿಸ್ತಿತ್ತು. ಯಾಕಂದರೆ ಪುಟ್ಟಮ್ಮಿ ನಮ್ಮೆಲ್ರಿಗಿಂತ ಸಾನಿನ ಜೊತೆನೇ ಇದ್ದಿದ್ದು. ನಾವೇ ಹೆಂಗೆಲ್ಲ ಮಾಡಿ ಅವಳ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಮುಂದಿನ ಕೆಲಸ ನೋಡು. Show your reels. Marius, yeah, sure. See, these are the videos that I got. Like it got like millions and millions of views. See, do you know this guy, Al Pacino? He is very famous. He worked in Scarface. Superman, you picnic all country, state. Yes, actually I did. I went a lot of places. See this one, another one. Do one video, our Kalyani Hotel. Oh, thank you. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.